2024 ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯ ಬಳಿಕ ಲಕ್ಷಾಂತರ ಭಕ್ತರು ಭಗವಾನ್ ಶ್ರೀರಾಮನ ದರ್ಶನಕ್ಕೆ ಅಯೋಧ್ಯೆಗೆ ಭೇಟಿ ನೀಡುತ್ತಿದ್ದಾರೆ. ಜನವರಿ 22 ಮತ್ತು ಫೆಬ್ರವರಿ 22ರ ನಡುವಿನ ಒಂದು ತಿಂಗಳಲ್ಲಿ ಎಷ್ಟು ಜನರು ಶ್ರೀರಾಮ ಜನ್ಮಭೂಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಎಂಬುದರ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಜನವರಿ 22ರಂದು ಶ್ರೀರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನಾ ದಿನದಂದು ರಾಮ ಮಂದಿರ ಟ್ರಸ್ಟ್ ನಿಂದ ಆಹ್ವಾನಿಸಲ್ಪಟ್ಟ ಜನರು ಮಾತ್ರ ದೇವಾಲಯಕ್ಕೆ ಭೇಟಿ ನೀಡಿದರು. ಈ ಕಾರಣಕ್ಕಾಗಿಯೇ ಜನವರಿ 23ರಂದು ಸಾಮಾನ್ಯ ಜನರಿಗೆ ಅನುಮತಿ ನೀಡಿದ ಕೂಡಲೇ ಭಕ್ತರ ದಂಡು ನೆರೆದಿತ್ತು. ಇದರ ನಂತರ ದೇವಾಲಯದಲ್ಲಿ ದರ್ಶನದ ಅವಧಿಯನ್ನು ಹೆಚ್ಚಿಸಲಾಯಿತು. ಈಗ ರಾಮ ಭಕ್ತರು ಬೆಳಿಗ್ಗೆ 7ರಿಂದ ರಾತ್ರಿ 10ರವರೆಗೆ ರಾಮಲಲ್ಲನ ದರ್ಶನ ಪಡೆಯುತ್ತಿದ್ದಾರೆ. ರಾಮ ಮಂದಿರಕ್ಕೆ 60 ಲಕ್ಷ ಭಕ್ತರು ಭೇಟಿ. ದರ್ಶನಕ್ಕಾಗಿ ಭಕ್ತರ ನಿರಂತರ ಸರತಿ ಸಾಲು ಇದೆ. ಆದರೆ ಈ ಸಮಯದಲ್ಲಿ ಅವರ ಸಂಖ್ಯೆಯಲ್ಲಿ ಯಾವುದೇ ಇಳಿಕೆ ಕಂಡು ಬಂದಿಲ್ಲ. ಜನವರಿ 22 ಮತ್ತು ಫೆಬ್ರವರಿ 22ರ ನಡುವೆ ಒಂದು ತಿಂಗಳಲ್ಲಿ ರಾಮ ಮಂದಿರಕ್ಕೆ 60 ಲಕ್ಷ ಭಕ್ತರು ಭೇಟಿ ನೀಡಿದ್ದಾರೆ. ಶ್ರೀರಾಮ ಮಂದಿರ ಸೇರಿದಂತೆ ವಿವಿಧ ದೇಣಿಗೆ ಕೌಂಟರ್ಗಳು ಮತ್ತು ದೇಣಿಗೆ ಪೆಟ್ಟಿಗೆಗಳಲ್ಲಿ ಮೀಸಲಾಗಿರುವ ಹಣದ ಮೊತ್ತದ ಬಗ್ಗೆ ನಾವು ಮಾತನಾಡುವುದಾದರೆ ಅದು ಸುಮಾರು 25 ಕೋಟಿ ರು ಸಂಗ್ರಹವಾಗಿದೆ. 25 ಕೆಜಿ ಬೆಳ್ಳಿ, 10 ಕೆಜಿ ಚಿನ್ನಾಭರಣ. ಇದು ಚಿನ್ನ ಮತ್ತು ಬೆಳ್ಳಿಯಿಂದ ಮಾಡಿದ ಕಿರೀಟಗಳು, ಹಾರಗಳು, ಪ್ಯಾರಾಸಾಲ್ಗಳು, ರಥಗಳು, ಬಳೆಗಳು, ಆಟಿಕೆಗಳು, ಪಾದಗಳು, ದೀಪಗಳು ಮತ್ತು ಧೂಪ ದ್ರವ್ಯ ಕಡ್ಡಿ, ಸ್ಯಾಂಡಲ್ಗಳು, ಬಿಲ್ಲು ಮತ್ತು ಬಾಣಗಳು, ವಿವಿಧ ರೀತಿಯ ಪಾತ್ರೆಗಳು ಸೇರಿದಂತೆ ಅನೇಕ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಲಾಗಿದೆ. ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ನಂತರ ರಾಮ ಭಕ್ತರು 25 ಕೆಜಿಗೂ ಹೆಚ್ಚು ಬೆಳ್ಳಿಯನ್ನು ಅರ್ಪಿಸಿದ್ದಾರೆ. ಅದೇ ರೀತಿ ಚಿನ್ನದ ಬಗ್ಗೆ ಹೇಳುವುದಾದರೆ ನಿಖರವಾದ ತೂಕವನ್ನು ಇನ್ನೂ ಅಂದಾಜಿಸಲಾಗಿಲ್ಲ. ಟ್ರಸ್ಟ್ ಮೂಲಗಳ ಪ್ರಕಾರ ವಿವಿಧ ಕಿರೀಟಗಳು ಸೇರಿದಂತೆ ಮೀಸಲಾದ ವಸ್ತುಗಳ ಒಟ್ಟು ತೂಕವು ಸುಮಾರು 10 ಕೆಜಿ ಆಗಿರುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.